ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಈ ವಿಡಿಯೋದಲ್ಲಿ ನಾವು 7ನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡ ಕೈ ಬರೆಹ ಪಾಠದ ಅಭ್ಯಾಸದ ಪ್ರಶ್ನೆಗಳು ಹಾಗೆ ಭಾಷಾಭ್ಯಾಸದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ನಾನು 7, 8, 9, 10ನೇ ತರಗತಿಯ ಕನ್ನಡ ಪಾಠಗಳ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ಮಾಡ್ತಾ ಇರ್ತೇನೆ. ಪಾಠಗಳ ವಿಡಿಯೋಗಳನ್ನು ಕೂಡ ಮಾಡ್ತಾ ಇರ್ತೇನೆ. ಸೊ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡ್ರಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪಿಸುಮಾತಿನ ಗುಮ್ಮಟ ಎಲ್ಲಿದೆ? ಪಿಸುಮಾತಿನ ಗುಮ್ಮಟವು ವಿಜಯಪುರದ ಗೋಳಗುಮ್ಮಟದಲ್ಲಿದೆ. ಗೋಳಗುಮ್ಮಟದ ಸುತ್ತಳತೆ ಎಷ್ಟು ಅಡಿ ಇದೆ? ಗೋಳುಗುಮ್ಮಟದ ಸುತ್ತಳತೆ ಅಥವಾ ವ್ಯಾಸವು 144 ಅಡಿ ಇದೆ. ಫರ್ಡಿನ್ಯಾಂಡ್ ಕಿಟೆಲ್ ಯಾವ ದೇಶದವರು? ಫರ್ಡಿನ್ಯಾಂಡ್ ಕಿಟೆಲ್ ಅವರು ಜರ್ಮನಿ ದೇಶದವರು. ಫರ್ಡಿನ್ಯಾಂಡ್ ಕಿಟೆಲ್ ರಚಿಸಿದ ನಿಘಂಟಿನ ಹೆಸರೇನು? ಫರ್ಡಿನ್ಯಾಂಡ್ ಕಿಟೆಲ್ ಅವರು ರಚಿಸಿದ ನಿಘಂಟಿನ ಹೆಸರು ಕನ್ನಡ ಇಂಗ್ಲಿಷ್ ನಿಘಂಟು. ಫರ್ಡಿನ್ಯಾಂಡ್ ಕಿಟೆಲ್ ರಚಿಸಿದ ನಿಘಂಟಿನಲ್ಲಿ ಎಷ್ಟು ಶಬ್ದಗಳಿವೆ? ಫರ್ಡಿನ್ಯಾಂಡ್ ಕಿಟೆಲ್ ಅವರು ರಚಿಸಿದ ನಿಘಂಟಿನಲ್ಲಿ 70,000 ಶಬ್ದಗಳಿವೆ. ಮೈಸೂರು ಅರಮನೆಯ ವಾಸ್ತುಶಿಲ್ಪಿಗಳು ಯಾರು? ಮೈಸೂರು ಅರಮನೆಯ ವಾಸ್ತುಶಿಲ್ಪಿ ಇಂಗ್ಲೆಂಡ್ ದೇಶದ ಹೆನ್ರಿ ಇರ್ವಿನ್. ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಗೋಲ್ ಗುಂಬಜಿನ ವಿಶೇಷವೇನು? ಉತ್ತರ: ವಿಜಯಪುರದಲ್ಲಿರುವ ಗೋಲ ಗುಂಬಜಿನ ಪ್ರಮುಖ ವಿಶೇಷತೆಯೆಂದರೆ ಅದರ ಒಳಗಿರುವ ಪಿಸುಮಾತಿನ ಗುಮ್ಮಟ. ಅದಕ್ಕೆ ವಿಸ್ಪರಿಂಗ್ ಗ್ಯಾಲರಿ ಅಂತ ಕರೀತಾರೆ. ಇಲ್ಲಿ ಗೋಡೆಯ ಹತ್ತಿರ ನಿಂತು ಅತ್ಯಂತ ಜಾಗರೂಕತೆಯಿಂದ ಪಿಸುಗುಟ್ಟಿದರೂ ಅದು ಎದುರು ಭಾಗದಲ್ಲಿರುವವರಿಗೆ ಸ್ಪಷ್ಟವಾಗಿ ಕೇಳಿಸುತ್ತದೆ. ಅಲ್ಲದೆ ಇಲ್ಲಿ ಮಾಡಿದ ಒಂದು ಧ್ವನಿಯು 7 ಬಾರಿ ಪ್ರತಿಧ್ವನಿಸುತ್ತದೆ. 2ನೇ ಪ್ರಶ್ನೆ: ಕಾಳಿ ನದಿ ಎಲ್ಲಿ ಹುಟ್ಟಿ ಯಾವ ಮಾರ್ಗವಾಗಿ ಹರಿಯುತ್ತದೆ? ಕಾಳಿ ನದಿಯು ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾ ತಾಲೂಕಿನ ಕುಶಾವಲಿ ಎಂಬ ಗ್ರಾಮದಲ್ಲಿ ಹುಟ್ಟುತ್ತದೆ. ಇದು ಪಶ್ಚಿಮಾಭಿಮುಖವಾಗಿ ದಟ್ಟ ಅರಣ್ಯದ ಮಾರ್ಗವಾಗಿ ಹರಿದು ಕಾರವಾರದ ಬಳಿ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಮೈಸೂರು ಅರಮನೆಯ ಸೊಬಗನ್ನು ವರ್ಣಿಸಿ. ಮೈಸೂರು ಅರಮನೆಯು ಕನ್ನಡ ನಾಡಿನ ಭವ್ಯ ಸೌಧವಾಗಿದ್ದು ಜಗತ್ಪ್ರಸಿದ್ಧವಾಗಿದೆ. ಇದರ ಹೊರ ಮತ್ತು ಒಳನೋಟಗಳು ಅತ್ಯಂತ ಸುಂದರವಾಗಿದ್ದು ಪ್ರತಿಯೊಂದು ಭಾಗವೂ ಅತ್ಯುತ್ತಮವಾಗಿ ಅಲಂಕೃತಗೊಂಡಿದೆ. ಮುಖ್ಯವಾಗಿ ರಾತ್ರಿಯ ವೇಳೆಯಲ್ಲಿ ಲಕ್ಷಾಂತರ ವಿದ್ಯುತ್ ದೀಪಗಳಿಂದ ಅರಮನೆಯು ಅತ್ಯಂತ ಆಕರ್ಷಕವಾಗಿ ಕಂಗೊಳಿಸುತ್ತದೆ. ಪ್ರಶ್ನೆ 4: ಫರ್ಡಿನ್ಯಾಂಡ್ ಕಿಟೆಲ್ ಭಾರತಕ್ಕೆ ಬಂದು ಮಾಡಿದ ಕೆಲಸವೇನು? ಫರ್ಡಿನ್ಯಾಂಡ್ ಕಿಟೆಲ್ ಅವರು ಭಾರತಕ್ಕೆ ಜರ್ಮನಿಯಿಂದ ಪಾದ್ರಿಯಾಗಿ ಬಂದರು. ಅವರು ಮಂಗಳೂರಿನಲ್ಲಿದ್ದಾಗ ಕನ್ನಡ ಭಾಷೆಯನ್ನು ವ್ಯಾಸಂಗ ಮಾಡಿ ಅತ್ಯಂತ ಯಶಸ್ಸನ್ನು ಸಾಧಿಸಿದರು. ಇಂಗ್ಲಿಷರು ಕನ್ನಡವನ್ನು ಕಲಿಯಲು ಅನುಕೂಲವಾಗುವಂತೆ ಅವರು 1872ರಲ್ಲಿ ಬೃಹತ್ ಕನ್ನಡ ಇಂಗ್ಲಿಷ್ ನಿಘಂಟು ರಚನೆಯ ಕಾರ್ಯವನ್ನು ಆರಂಭಿಸಿ 1894ರಲ್ಲಿ ಪ್ರಕಟಿಸಿದರು. ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. ಉತ್ತಮ ಕೈ ಬರೆಹದ ಲಕ್ಷಣಗಳನ್ನು ಪಟ್ಟಿ ಮಾಡಿರಿ. ಉತ್ತಮ ಕೈ ಬರಹದ ಪ್ರಮುಖ ಲಕ್ಷಣಗಳು ಈ ಕೆಳಗಿನಂತಿವೆ. ಸ್ಪಷ್ಟತೆ: ಬರೆಯುವ ಅಕ್ಷರಗಳು ಸುಸ್ಪಷ್ಟವಾಗಿರಬೇಕು, ಅಂದರೆ ಕಣ್ಣಿಗೆ ಸುಲಭವಾಗಿ ಗುರುತಿಸುವಂತಿರಬೇಕು. ಶುದ್ಧತೆ: ಅಕ್ಷರಗಳನ್ನು ತಪ್ಪಿಲ್ಲದೆ ಕಾಗುಣಿತ ದೋಷಗಳಿಲ್ಲದಂತೆ ಬರೆಯಬೇಕು. ಏಕರೂಪತೆ: ಅಕ್ಷರಗಳು ಒಂದೇ ಗಾತ್ರದಲ್ಲಿರಬೇಕು, ಅಂದರೆ ಒಂದು ದೊಡ್ಡದು ಒಂದು ಚಿಕ್ಕದು ಆಗಿರಬಾರದು. ಬಿಡಿ ಬರಹ: ಅಕ್ಷರಗಳು ಬಿಡಿಬಿಡಿಯಾಗಿರಬೇಕು, ಕೂಡಿಸಿ ಬರೆಯಬಾರದು, ಅಂದರೆ ಒಂದ್ರ ಮೇಲೊಂದು ಅಕ್ಷರ ಬೀಳಬಾರ್ದಂತ. ಓಕೆ. ಅಂತರ: ಅಕ್ಷರ
ಪದ ಹಾಗೂ ಸಾಲುಗಳ ನಡುವೆ ನಿರ್ದಿಷ್ಟ ಅಂತರವನ್ನು ನೀಡಬೇಕು. ನೇರ ಸಾಲುಗಳು, ಬರೆಯುವ ಸಾಲುಗಳು ನೇರವಾಗಿರಬೇಕು. ನೇರ ನಿಲುವು, ಅಕ್ಷರಗಳನ್ನು ಎಡಕ್ಕೆ ಅಥವಾ ಬಲಕ್ಕೆ ಬಾಗಿಸದೆ ನೇರ ನಿಲುವಿನಲ್ಲಿ ಬರೆಯಬೇಕು. ವೇಗ ಮತ್ತು ಶುಚಿತ್ವ, ನಿರ್ದಿಷ್ಟ ವೇಗದಲ್ಲಿ ಬರೆಯಬೇಕು. ಚಿತ್ತುಕಾಟು ಮಾಡಬಾರದು ಮತ್ತು ಪೆನ್ನನ್ನು ಹೆಚ್ಚು ಒತ್ತಿ ಬರೆಯಬಾರದು. ಓದುವ ಸಾಧ್ಯತೆ, ನಮ್ಮ ಕೈ ಬರಹ ಇತರರು ಸುಲಭವಾಗಿ ಓದಲು ಸಾಧ್ಯವಾಗುವಂತಿರಬೇಕು. ಭಾಷಾಭ್ಯಾಸ, ನಿಘಂಟಿನ ಸಹಾಯದಿಂದ ಈ ಪದಗಳಿಗೆ ಅರ್ಥ ಬರೆಯಿರಿ. ಸೌಧ, ನಿಘಂಟು ಅಂದ್ರೆ ಡಿಕ್ಷನರಿ ಅಂತ. ಸೌಧ ಅಂದ್ರೆ ಭವ್ಯ ಕಟ್ಟಡ ಅಥವಾ ಅರಮನೆ. ನಿರ್ಮಾತೃ ಅಂದ್ರೆ ಕಟ್ಟಿದವರು, ನಿರ್ಮಿಸಿದವರು. ಹಸ್ತಪ್ರತಿ, ಕೈ ಬರಹದ ಮೂಲ ಪ್ರತಿ, ಕೈಯಿಂದ ಬರೆದ ಪುಸ್ತಕ. ಪರಿಷ್ಕರಿಸಿ, ತಿದ್ದುಪಡಿ ಮಾಡಿ, ಸರಿಪಡಿಸಿ. ತಾಣ ಅಂದ್ರೆ ಸ್ಥಳ, ಜಾಗ, ಆಶ್ರಯ ಸ್ಥಾನ. ಪಾದ್ರಿ, ಕ್ರೈಸ್ತ ಧರ್ಮಗುರು. ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ. ಇವನಂತೂ ಆಸ್ ಇಟ್ ಈಸ್ ಹೆಂಗಿದೆ ಇದನ್ನು ನೋಡಿ ಬರೀರಿ. ಕೆಳಗೆ ನೀಡಿರುವ ವಾಕ್ಯದಲ್ಲಿನ ಪದಗಳನ್ನು ಸರಿಯಾಗಿ ಜೋಡಿಸಿ ಅರ್ಥಪೂರ್ಣ ವಾಕ್ಯವಾಗಿ ಬದಲಿಸಿ ಬರೆಯಿರಿ. ಕಂಗೊಳಿಸುತ್ತದೆ, ವೇಳೆ, ರಾತ್ರಿ, ಅರಮನೆ, ವಿದ್ಯುತ್ ದೀಪಗಳಿಂದ ಮೈಸೂರು. ಅಂದ್ರೆ ಅವನ್ನೆಲ್ಲ ಪದಗಳನ್ನ ಅದರ ಬದಲಾಗಿ ಮಾಡಿಕೊಟ್ಟಿದ್ರೆ ಅವನು ಬಳಕೆ ಮಾಡಿಕೊಂಡು ಒಂದು ಅರ್ಥಪೂರ್ಣವಾದ ವಾಕ್ಯವನ್ನು ರಚನೆ ಮಾಡುವುದಂತ. ಮೈಸೂರು ಅರಮನೆ ರಾತ್ರಿ ವೇಳೆ ವಿದ್ಯುತ್ ದೀಪಗಳಿಂದ ಕಂಗೊಳಿಸುತ್ತದೆ. ಎರಡನೇದು, ನಿಘಂಟಿನ ಪ್ರಕಟಿಸಲಾಯಿತು. ಹಸ್ತಪ್ರತಿಯನ್ನು ಪಂಡಿತರ ಪರಿಷ್ಕರಿಸಿ ನೆರವಿನಿಂದ. ಪಂಡಿತರ ನೆರವಿನಿಂದ ಹಸ್ತಪ್ರತಿಯನ್ನು ಪರಿಷ್ಕರಿಸಿ ನಿಘಂಟನ್ನು ಪ್ರಕಟಿಸಲಾಯಿತು. ಮೂರನೇದು, ತಾಣ ಕನ್ನಡ, ಹಲವು ನಾಡು ನದಿಗಳ. ಕನ್ನಡ ನಾಡು, ಹಲವು ನದಿಗಳ ತಾಣ. ಬಿಡಿಸಿ ಬರೆಯಿರಿ. ಬಿಡಿಸಿ ಬರೆಯುವುದಷ್ಟೇ, ಸಂಧಿ ಇಲ್ಲ. ಅತ್ಯುತ್ತಮ, ಅತಿ ಉತ್ತಮ. ಲಕ್ಷಾಂತರ, ಲಕ್ಷ ಅಂತರ. ವಿದ್ಯುತ್ ದೀಪ, ವಿದ್ಯುತ್ ದೀಪ. ಗೋಲಾಕಾರ, ಗೋಲ ಆಕಾರ. ಕೆಳಗಿನ ಪದಗಳಿಗೆ ಗ್ರಾಂಥಿಕ ರೂಪವನ್ನು ಬರೆಯಿರಿ. ಐತಿ, ಇದೆ. ಬಾಳ, ಬಹಳ ಅಥವಾ ಬಹಳಷ್ಟು. ಗ್ವಾಡಿ ಅಂದ್ರೆ ಗೋಡೆ. ಮ್ಯಾಲ ಅಂದ್ರೆ ಮೇಲೆ. ಇದಕ್ಕ ಅಂದ್ರೆ ಇದಕ್ಕೆ. ಬಂದೈತಿ, ಬಂದಿದೆ. ಒಳಗ, ಒಳಗೆ. ಕೇಳಿಸ್ತೈತಿ, ಕೇಳಿಸುತ್ತದೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇದಿಷ್ಟು ಪ್ರಶ್ನೋತ್ತರದ ವಿವರಣೆಗಳು. ಈ ನೋಟ್ಸ್ ಅನ್ನ ನಾನು ಮಹಾಂತ್ ಮುದ್ದಾನ ಬ್ಲಾಗ್ ಸ್ಪಾಟ್ ನಲ್ಲಿ ಕೂಡ ಅಪ್ಲೋಡ್ ಮಾಡಿರ್ತೇನೆ. ಗೂಗಲ್ಗೆ ಹೋಗಿ ಮಹಾಂತ್ ಮುದ್ದಾನ ಬ್ಲಾಗ್ ಸ್ಪಾಟ್ ಅನ್ನು ಸರ್ಚ್ ಮಾಡಿದ್ರೆ ಸಿಗ್ತದೆ. ಅಥವಾ ಇದೇ ವಿಡಿಯೋದ ಲಿಂಕ್ ನಲ್ಲಿ ಆ ಬ್ಲಾಗ್ ಸ್ಪಾಟ್ ಲಿಂಕ್ ಇರ್ತದೆ. ಹಾಗೆ ವಾಟ್ಸಪ್ ಚಾನಲ್ ಲಿಂಕ್ ಕೂಡ ಇರ್ತದೆ. ನೀವು ಅಲ್ಲಿ ಕೂಡ ಜಾಯಿನ್ ಆಗಬಹುದು ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ಮತ್ತೆ ಬೇರೆ ಯಾವುದಾದ್ರೂ ವಿಡಿಯೋ ಬೇಕಾದ್ರೆ ನೀವು ಕಮೆಂಟ್ ಅನ್ನು ಮಾಡ್ರಿ. ಆ ವಿಷಯದ ಮೇಲೆ ನಾನು ವಿಡಿಯೋವನ್ನ ಮಾಡಿ ನಿಮಗೆ ಕಳಿಸ್ತೇನೆ. ಧನ್ಯವಾದಗಳು.